ರಾಜ್ಯ ಸರ್ಕಾರ ಜೆಡಿಎಸ್ ಶಾಸಕರಿಗೆ ಅನುದಾನವನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಬಹಿರಂಗ ವೇದಿಕೆಯಲ್ಲಿ ಮತ್ತೊಬ್ಬ ಜೆಡಿಎಸ್ ಶಾಸಕ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ರಾಜ್ಯ ಸರ್ಕಾರ ಜೆಡಿಎಸ್ ಶಾಸಕರಿಗೆ ಯಾವುದೇ ರೀತಿಯಾಗಿ ಅನುದಾನವನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಮತ್ತೊಬ್ಬ ಜೆಡಿಎಸ್ ಶಾಸಕ ಅಳಲನ್ನ ತೋಡ್ಕೊಂಡಿದ್ದಾನೆ. ಹುಣಸೂರು ಶಾಸಕ ಜೆಡಿ ಹರೀಶ್ ಕೆಆರ್ ಪೇಟೆಯಲ್ಲಿ ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ. ಈ ದರಿದ್ರ ಸರ್ಕಾರದಲ್ಲಿ ಮೊದಲ ಬಾರಿಗೆ ನಾನು ಶಾಸಕನಾಗಿದ್ದೇನೆ, ಆದ್ರೆ ನಮ್ಮ ಕಷ್ಟ ಯಾರಿಗೆ ಹೇಳಬೇಕು ಅಂತ ಹೇಳಿ ತಿಳಿತಾ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಬಳಿ ನಮ್ಮ ಕಷ್ಟಗಳನ್ನ ನಾವು ಹೇಳ್ಕೊಳ್ತಾ ಇದ್ದೇವೆ. ಅಂಕನಹಳ್ಳಿ ಗ್ರಾಮದ ರಂಗ ಮಂಟಪ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಜೆಡಿಎಸ್ ಶಾಸಕ ಕಿಡಿಕಾರಿದ್ದಾರೆ. ಈ ರಾಜ್ಯ ಸರ್ಕಾರ ವರ್ಷಕ್ಕೆ 2 ಕೋಟಿ ಅನುದಾನವನ್ನ ನೀಡಿದೆ. ಆ 2 ಕೋಟಿಯನ್ನ ತೆಗೆದುಕೊಂಡು ನನ್ನ ಕ್ಷೇತ್ರದಲ್ಲಿ 300ಕ್ಕೂ ಹೆಚ್ಚು ಗ್ರಾಮಗಳಿವೆ. ಆ ಬಂದಿರುವಂತಹ ಹಣದಲ್ಲಿ ನಾನು ಏನನ್ನಾದ್ರೂ ಅಭಿವೃದ್ಧಿ ಮಾಡೋಕೆ ಸಾಧ್ಯನಾ? ಒಂದು ಗ್ರಾಮಕ್ಕೆ 15,000 ಬರೋದಿಲ್ಲ. ನಾನು ಕೂಡ ಸಂಕಷ್ಟದ ಪರಿಸ್ಥಿತಿಯಲ್ಲಿಯೇ MLA ಆಗಿದ್ದೇನೆ ಅಂತ ಹೇಳಿ ಬಹಿರಂಗ ವೇದಿಕೆಯಲ್ಲಿ ಮತ್ತೊಬ್ಬ ಜೆಡಿಎಸ್ ಶಾಸಕ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ. ಪ್ರಮುಖವಾದಂತಹ ಸ್ಥಾನಮಾನವನ್ನು ವಹಿಸ್ತಾರೆ, ನಮ್ಮೆಲ್ಲರ ನಾಯಕ ಆಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಾವು ಮಂಜಣ್ಣವರು ನಾವು ಸಾಕಷ್ಟು ಬಾರಿ ಅಧಿವೇಶನದಲ್ಲಿ ನಾವು ನೋಡ್ತಾ ಇರ್ತೀವಿ, 1 ನಿಮಿಷ ಅಂತ ತಗತ್ತ ಟೈಮು ನಾವೆಲ್ಲ ಚರ್ಚೆ ಮಾಡ್ತಾ ಇರ್ತೀವಿ. ಆ ಸ್ಪೀಕರ್ ಅವರಿಗೆ ಆ ಕ್ವಶನ್ ಅರ್ಥ ಆಗದಂಗ ಕೊಡೋದಿಲ್ಲ, ಆ ಮಿನಿಸ್ಟರ್ ಸಂಬಂಧಪಟ್ಟಂತ ಮಿನಿಸ್ಟರ್ ಉತ್ತರ ಕೊಡೋರ್ಗೂ ಕೊಡೋದಿಲ್ಲ. ಮೊನ್ನೆ ಯಾವ್ದೋ ಒಂದು ಇಟ್ಕೊಬಿಟ್ಟು ಒಂದು ಅರ್ಧ ಗಂಟೆ ಮಾತಾಡಿದ್ರು. ನಾನು ನೋಡ್ತಾ ಇದ್ದೆ, ಈ ಸರ್ಕಾರದಲ್ಲಿ ನಾವು MLA ಆಗ್ಬಿಟ್ಟಿದೀವಪ್ಪ ಮೊದಲನೇ ಬಾರಿಗೆ. ಈ ಸರ್ಕಾರದಲ್ಲಿ ಯಾಕೆ MLA ಆಗಿದ್ದೀನಿ? ಪಾದಯಾತ್ರೆ ಮಾಡ್ಬೇಕು ಅನುದಾನ ಕೊಡ್ತಾ ಇಲ್ಲ, ಕೆರೆ ಕಟ್ಟೆ ಎಲ್ಲ ಹೊಡೆದೋಗವೆ, ಪಾದಯಾತ್ರೆ ಮಾಡ್ಬೇಕು ಅಂತಕ್ಕಂಥದ್ದು ಹೇಳೋರು. ಅವ್ರೊಬ್ರು ಕತೆ ಅಷ್ಟೇ, ನಮ್ಮ ಕತೆಗಳು ಅಷ್ಟೇ ಆಗ್ಬಿಡದೆ. ಮೊದಲನೇ ಬಾರಿ ಗೆದ್ಬಿಟ್ಟು ಈ ಸರ್ಕಾರದಲ್ಲಿ ನಾವೆಲ್ಲ ಶಾಸಕರಾಗಿದ್ದೀವಿ. ನಮ್ಮ ಕಷ್ಟ ಯಾರಿಗೆ ಹೇಳ್ಕೋಬೇಕು? ಹೇಗೋ ನಮ್ಮ ಕುಮಾರಣ್ಣವರು, ನಿಖಿಲಣ್ಣವ್ರು ಇರೋದಕ್ಕೆ ಅವ್ರನ್ನೆಲ್ಲ ನಾವು ಕಷ್ಟ ಸುಖ ಹಂಚ್ಕೊಳ್ತೀವಿ. ಬಹುಶಃ ಈ ಸರ್ಕಾರದಲ್ಲಿ 1 ರೂಪಾಯಿ ಅನುದಾನ ಕೊಡ್ತಾ ಇಲ್ಲ ನಮ್ಗೆ. ಯಾವುದಕ್ಕೂ ಕೊಡ್ತಾರೆ, 2 ಕೋಟಿ ಅನುದಾನ ಕೊಡ್ತಾರೆ. 300 ಹಳ್ಳಿ ಇರ್ತವೆ, 15,000 ಸಾವಿರ ಬರ್ತದೆ. ಯಾವ ಹಳ್ಳಿಗೆ ಏನು ಅನುದಾನ ಕೊಡೋದು? ಈ ಪರಿಸ್ಥಿತಿ ಈ ಸರ್ಕಾರದಲ್ಲಿ ನಾವೆಲ್ಲ ಮಂಜಣ್ಣವರು, ಸ್ವರೂಪ್ ಅವರು, ಬಾಲಣ್ಣ ಬಿಡಿ, ಬಾಲಣ್ಣ ಅವರು ಕುಮಾರಣ್ಣ ಅವ್ರ ದಿನ ಆಗಿದ್ರು, ಎಲ್ಲ ದಿನ ಆಗಿದ್ರು, ಕೆಲಸ ಬೇಕಾದಷ್ಟು ಮಾಡೋರೆ, ಅವರೇ ಪುಣ್ಯವಂತರು. ನಾವೆಲ್ಲ ಈ ಸರ್ಕಾರದಲ್ಲಿ ಇವತ್ತೇನು ಮಂಜಣ್ಣ ಅವರು ಈ ಕ್ಷೇತ್ರ ಶಾಸಕರಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.